ಜಂಟಿ ಕಾರ್ಯದರ್ಶಿಯಾದ ಎಂ ಸಿದ್ದರಾಮಯ್ಯ ಅವರಿದ್ದಾರೆ, ಸಂಘಟನಾ ಕಾರ್ಯದರ್ಶಿ ನಾರಾಯಣಸ್ವಾಮಿ ಅವರಿದ್ದಾರೆ, ಮತ್ತು ಟ್ರೆಜರರ್ ಗಿರಿಜಾ ಅವರಿದ್ದಾರೆ. ಮನೆಯೇ ಈ ಒಂದು ಪತ್ರಿಕಾಗೋಷ್ಠಿ ಏನಂದರೆ, ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಒಂದು ರಾಜ್ಯ ಸಂಘಟನೆ. ಇದು ಒಂದು ಛಲವಾದಿ ಸಂಘದ ಒಂದು ರಾಜ್ಯ ಸಂಘಟನೆಯಾಗಿದೆ. ಇದರಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಒಬ್ಬರು ಬೇಕು ಅನ್ನೋ ಒಂದು ಬೇಡಿಕೆ ಇಟ್ಬಿಟ್ಟು ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ. ನಿಮಗೆಲ್ಲ ತಿಳಿದಂತೆ ನಿಮ್ಮ ಪತ್ರಿಕೆಗಳು ಮಾಧ್ಯಮಗಳಲ್ಲೆಲ್ಲ ಕಳೆದ ಕೆಲವು ದಿನಗಳಿಂದ ದಲಿತ ಮುಖ್ಯಮಂತ್ರಿ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಅದನ್ನು ಪರವಾಗಿಟ್ಕೊಂಡು, ನಾವು ಯಾವುದೇ ವ್ಯಕ್ತಿಯನ್ನು ಪರವಾಗಿಟ್ಕೊಂಡಿಲ್ಲ, ದಲಿತ ಸಮುದಾಯವನ್ನು ಪರಿಗಣಿಸಿಕೊಂಡು ದಲಿತ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದೊಂದು ನಮ್ಮ ಸಂಘಟನೆಯ ಮೂಲ ಉದ್ದೇಶ ಆಗಿದೆ. ನಮಗೆ ಇವತ್ತಲ್ಲ, 1947ರಿಂದಲೂ ಅನ್ಯಾಯ ಆಗಿ ಬರ್ತಾ ಇದೆ ದಲಿತ ಸಮುದಾಯಕ್ಕೆ. ಯಾವತ್ತೋ ಒಂದು ದಿನ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಬೇಕಾಗಿತ್ತು, ಅದು ತಪ್ಪಿದೆ. ರಾಜ್ಯದಲ್ಲೂ ಕೆಲವಾರು ಸಮಯಗಳಲ್ಲಿ ನಮಗೆ ದಲಿತ ಮುಖ್ಯಮಂತ್ರಿ ಆಗುವಂತಹ ಅವಕಾಶಗಳು ತಪ್ಪಿದೆ. ಬೇರೆ ಎಲ್ಲ ಜಾತಿಯವರು, ಕೆಲವು ಒಂದು ಪರ್ಟಿಕ್ಯುಲರ್ ಜಾತಿಯವರು 7 ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ದಲಿತ ಸಮುದಾಯಕ್ಕೆ ಒಂದು ಶಕ್ತಿ ತುಂಬಬೇಕು, ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ, ನಮ್ಮ ಸಂಘಟನೆಯ ಉದ್ದೇಶ. ಇದನ್ನುದ್ದೇಶಿಸಿ ನಮ್ಮ ಸಂಘಟನೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮಾತಾಡ್ತಾರೆ. ದಯವಿಟ್ಟು ಈ ಎಲ್ಲ ವಿಚಾರಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಪ್ರಾರ್ಥನೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಶುಭ ಮುಂಜಾನೆ ನಮಸ್ಕಾರವನ್ನು ತಿಳಿಸುತ್ತಾ, ಈ ಪತ್ರಗೋಷ್ಠಿಯ ಮುಖ್ಯ ಉದ್ದೇಶವೇನೆಂದರೆ, ತಮ್ಮೆಲ್ಲರಿಗೂ ತಿಳಿದಂಥ ವಿಷಯವಾಗಿದೆ. ಇತ್ತೀಚೆಗೆ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಂತಹ ವಿಷಯವಾಗಿದೆ. ಈ ಪತ್ರಿಕಾಗೋಷ್ಠಿ ಕರೆದ ಮುಖ್ಯ ಉದ್ದೇಶ, ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಸಹ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಈ ನಾಡು ಕಂಡಿಲ್ಲ. ಇದು ದಲಿತರಿಗೆ ಆಗಿರುವಂತಹ ಅನ್ಯಾಯ. ಕಾರಣ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತ ಸಮುದಾಯನೇ ವೋಟ್ ಬ್ಯಾಂಕ್ ಆಗಿರೋದು. ನಾವು ರಾಜ್ಯದಲ್ಲಿ 1 ಕೋಟಿಯಿಂದ ಹಿಡಿದು 2.5-3 ಕೋಟಿ ತನಕ ನಾವು ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡೋದೇನೆಂದ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಾವು 2.5 ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ. ಈ ಒಂದು ಬಾರಿ 2.5 ವರ್ಷ ನಮ್ಮ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಅವರನ್ನ ಒತ್ತಾಯಿಸ್ತೇವೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮೈಸೂರು ಪ್ರಾಂತ್ಯದವರು. ನಿಮಗೆ ಗೊತ್ತಿರುವಾಗಲೇ 2013ರಲ್ಲಿ ಮಾನ್ಯ ಜಿ ಪರಮೇಶ್ವರ್ ಅವರು ರಾಜ್ಯ ಅಧ್ಯಕ್ಷರಾಗಿ 8 ವರ್ಷ ಸೇವೆ ಸಲ್ಲಿಸಿದ್ರು. ಅವರು ಆ ಕ್ಷೇತ್ರದಲ್ಲಿ ಸೋತಂತ ಕಾರಣದಿಂದ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿದೆ. ಈಗ ನಮ್ಮ ಬೇಡಿಕೆ, ಮುಖ್ಯ ಬೇಡಿಕೆ ಏನಂದ್ರೆ, ದಲಿತರಲ್ಲಿ ಸಾಮರ್ಥ್ಯವಿದ್ದರೆ ಈ ಸಾಮರ್ಥ್ಯವನ್ನ ತಾವು ಇವ್ರಿಗೆ ಅವಕಾಶ ಕೊಟ್ಟು ಮುಂದೆ ಬರುವಂತಹ ಏನು 2028 ಚುನಾವಣೆ ಬರುತ್ತೆ, ಆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಒತ್ತಾಯಿಸಿದ್ದೆ. ನಾವು ಎಲ್ಲ ಜನಾಂಗದವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ನಾಡಲ್ಲಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ, ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ, ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಹಿಂದುಳಿದವರು ಸಹ ಮುಖ್ಯಮಂತ್ರಿಗಳಾಗಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಈ ಒಂದು ಕೊರಗಿದೆ
70 ವರ್ಷದಿಂದ ಒಂದು ಕೊರಗಿದೆ. ಈ ಕೊರಗನ್ನ ಮಾನ್ಯ ಸಿದ್ದರಾಮಯ್ಯನವರು ತೋರಿಸ್ಕೊಡ್ತಾರೆ ಅಂತ ನನ್ನ ಆಸೆ ಭಾವ ಇದೆ. ಆ ಕಾರಣದಿಂದ ನಾವು ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಸಿದ್ದರಾಮಯ್ಯವ್ರನ್ನ ಮತ್ತು ಸಿದ್ದರಾಮಯ್ಯರ ಮುಖಾಂತರ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರೇ ಈ ಸರಿ ಒಂದು ಬಾರಿ ದಲಿತ ಮುಖ್ಯಮಂತ್ರಿ ಮಾಡಲಿ ಅಂತ ಅವ್ರ ಮನಸ್ಸಲ್ಲಿ ಬಂದು ಈ ಒಂದು ದಲಿತ ಮುಖ್ಯಮಂತ್ರಿ ಎಂಬ ಒಂದು ಕೊರಗನ್ನ ಹೋಗಲಾಡಿಸ್ತಾರೆ ಅಂತ ನಮ್ಮ ಸಮುದಾಯ ಮತ್ತು ನಮ್ಮ ಸಂಘಟನೆ ನಂಬಿಕೆ. ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್. ಈಗ ಸ್ವಾತಂತ್ರ್ಯ ಪೂರ್ವದಿಂದ ತಗೊಂಡ್ರೆ ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರು ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದ ಪರವಾಗಿಯೇ ನಿಂತಿದೆ. ಅದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಆಗ ನೋಡೋದಾದ್ರೆ ದಿವಂಗತ ಬಸವಲಿಂಗಪ್ಪ ಅವರು ಇರ್ಬೋದು, ದಿವಂಗತ KH ರಂಗನಾಥ್ ಅವರು ಇರ್ಬೋದು, ಮತ್ತೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇರ್ಬೋದು. ಪ್ರಸ್ತುತ ಈಗ ಅಖಿಲ ಭಾರತ ಕಾಂಗ್ರೆಸ್ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಸೊ ನಮ್ಮ ಪರಮೇಶ್ವರ್ ಅವರು ಸಹ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸತತ 8 ವರ್ಷ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದನ್ನೆಲ್ಲ ಗುರಿಯಾಗಿ ಇಟ್ಕೊಂಡು, ಇದನ್ನೆಲ್ಲ ಪರಿಣಾಮಕಾರಿಯಾಗಿ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಯವರು, ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನೀವು ಎಲ್ಲರಿಗೂ ಸಮಪಾಲು, ಸಮಾನತೆ ಮತ್ತು ಸೌಹಾರ್ದತೆ ಮತ್ತು ಸಾಮಾಜಿಕ ನ್ಯಾಯದತ್ತ ಗುರಿಯಾಗಿಸಿಕೊಂಡು ಈ ಒಂದು ಹೊಸ ಅಧ್ಯಾಯಕ್ಕೆ ತಾವು ನಾಂದಿ ಹಾಡಬೇಕು ಮತ್ತು ಇದಕ್ಕೆ ಒಂದು ಹೊಸ ಮುನ್ನುಡಿಯನ್ನು ಬರೀಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಈ ದಿನ ಪತ್ರಿಕಾಗೋಷ್ಠಿ ಸಂಘದ ವತಿಯಿಂದ ಏರ್ಪಡಿಸಿದ್ದೀವಿ. ಈ ಒಂದು ಕೂಗು ನಮ್ಮ ಅಧ್ಯಕ್ಷ ಹೇಳಿದಾಗೆ, ಮೇಡಮ್ ಅವರು ಹೇಳಿದಾಗೆ, ಸುಮಾರು 20 ವರ್ಷದಿಂದ ಸ್ವತಂತ್ರ ಬಂದಾಗಲಿಂದ ನಮ್ಮಲ್ಲಿ ಈ ಒಂದು ಭಾರತ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಶೋಷಿತ ಸಮುದಾಯದ ನಾಯಕರು ಯಾರೂ ಆಗಿಲ್ಲ. ಹಾಗಾಗಿ ಆ ಒಂದು ಕೊರಗನ್ನ ಈಗಲಾದರೂ ಈ ಒಂದು ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ರಾಹುಲ್ ಗಾಂಧಿ ಸಾಹೇಬ್ ಇರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಅವರು ಇರ್ಬೋದು, ವೇಣುಗೋಪಾಲ್ ಸರ್ ಇರ್ಬೋದು, ಹಾಗೆ ನಮ್ಮ ಸಿದ್ದರಾಮಯ್ಯ ಸರ್, DK ಶಿವಕುಮಾರ್ ಸಾಹೇಬ್ ಇರ್ಬೋದು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಹಿರಿಯರು ಮುಖಂಡರುಗಳು ಹೈಕಮಾಂಡ್ ಇದೆ, ನಮ್ಮ ದಲಿತರ ನೋವನ್ನು ಸ್ವಲ್ಪ ಕೇಳಿಸ್ಕೊಳಿಸ್ತೀನಿ. ನಿಮ್ಮ ಪಕ್ಷಕ್ಕೆ ಎಲ್ಲ ನಮ್ಮ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಮುದಾಯದವರೇ ಬೆನ್ನೆಲುಬಾಗಿ ನಿಂತಿದ್ದೀವಿ. ಈಗಲೂ ಇದ್ದೀವಿ, ಮುಂದೆನೂ ಇರ್ತೀವಿ ಕೂಡ. ಆದರೆ ನಮಗೂ ಒಂದು ಸಾಮಾಜಿಕ ಸಮಾನತೆ ಅನ್ನೋ ದೃಷ್ಟಿಯಲ್ಲಾದರೂ ಒಂದು ಅವಕಾಶ ಕೊಡಿ. ಮುಖ್ಯಮಂತ್ರಿ ಸ್ಥಾನ ಬಹಳಷ್ಟು ಬಾರಿ ನಮ್ಮ ದಲಿತ ಮುಖಂಡರುಗಳಿಗೆ, ರಾಜಕಾರಣಿಗಳಿಗೆ ಯಾರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಸಮರ್ಥ ದಲಿತ ನಾಯಕರು ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇರತಕ್ಕಂಥ ನಾಯಕರಿದ್ದಾರೆ. ಅವ್ರಿಗೆ ಅವರ ಸೇವೆ, ಪಕ್ಷನಿಷ್ಠೆ, ಯಾರು ವಂಚನೆ ಆಗಿ ಪಕ್ಷನಿಷ್ಠೆಯನ್ನು ಗುರುತಿಸಿ ಮತ್ತು ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅವಕಾಶ ತಪ್ಪಿದೆ ಅನ್ನೋದನ್ನ ಹೈಕಮಾಂಡ್ ಗುರುತಿಸಿ ಸೂಕ್ತ ಸಮಯ ಬಂದಿದೆ ಅನಿಸುತ್ತೆ. ಈಗಲಾದರೂ ನಮ್ಮ ಕೂಗನ್ನು ಹೋಗಲಾಡಿಸಿ ಸಾಮಾಜಿಕ ಸಮಾನತೆಗಾಗಿ ಹೋರಾಡುವಂತ ಕಾಂಗ್ರೆಸ್ ಪಕ್ಷ ಇದನ್ನು ಬೆಂಬಲಿಸುತ್ತೆ, ನಮ್ಮ ಕೂಗು ಅವರು ಕೇಳಿಸುತ್ತೆ ಅಂತ ನಿಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ದಯವಿಟ್ಟು ಈ ಒಂದು ಬಾರಿ ಯಾರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಹರಿದ್ದಾರೆ, ಎಲ್ಲ ಮಾಧ್ಯಮ ಮಿತ್ರಗಳಿಗೆ ಭೀಮಾ ವಂದನೆಗಳು. ನನ್ನ ಹೆಸರು ದಾಸ್ ಪ್ರಕಾಶ್ ಅಂತೇಳಿ, ರಾಜ್ಯ ಸಂಚಾಲಕರು. ಈಗ ಇವತ್ತಿನ ಪತ್ರಿಕಾಗೋಷ್ಠಿ ನಾವೇನು ಕರೆದಿದ್ದೀವಿ, ತಮ್ಮ ಮುಖಾಂತರ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಹಳ ಮುಖ್ಯವಾದಂಥ ಜವಾಬ್ದಾರಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ನೇಮಕ ಮಾಡೋದು ಹೈಕಮಾಂಡ್ ಬಿಟ್ಟಂತ ವಿಚಾರ ಇವತ್ತು ಇಲ್ಲಿಗೆ ರಾಜ್ಯ ಮಟ್ಟದಲ್ಲಿ ಯಾರು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಏನೀಗ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ ಏನು ಒತ್ತಾಯ ಮಾಡ್ತದೆ ಅಂತಂದ್ರೆ, ಮಾನ್ಯ ಗೌರವಾನ್ವಿತ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ಗೌರವಾನ್ವಿತ ಮಾನ್ಯ ರಾಹುಲ್ ಗಾಂಧೀಜಿಯವರು ಮತ್ತೆ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಮತ್ತೆ ಈಗ ಹಾಲಿ ಕರ್ನಾಟಕದವರೇ ಆದಂಥ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರಲ್ಲಿ ಹಾಗೂ ನಮ್ಮ ಕರ್ನಾಟಕದ ಉಸ್ತುವಾರಿ ವಹಿಸಿರ್ತಕ್ಕಂಥ
ವೇಣುಗೋಪಾಲ್ಜಿ ಅವರಲ್ಲಿ ಮನವಿ ಮಾಡೋದೇನಂತ ಅಂದ್ರೆ, ನೀವು ಇಷ್ಟು ವರ್ಷಗಳ ಕಾಲ ನಮ್ಮ ಇಡೀ ದೇಶಾದ್ಯಂತ ನಾವು ದಲಿತರು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲನೂ ಕೂಡ ನೀವು ಬೆಳೆಸ್ಕೊಂಡು ನಮ್ಗೆ ಅಧಿಕಾರ ಕೊಟ್ಕೊಂಡು ಬಂದಿದ್ರಿ. ನಮ್ಮ ಓಟನ್ನ ತಕ್ಕಂದ್ರೆ ನೀವೆಲ್ಲರೂ ಕೂಡ ಎಲ್ಲಾ ಸಮುದಾಯದವರು ಕೂಡ ಪ್ರಬಲವಾಗಿ ಅಧಿಕಾರ ಇಲ್ಲಿ ತನಕ ಅನುಭವಿಸ್ಕೊಂಡು ಬಂದಿದ್ರಿ. ಆದ್ರೆ ಕರ್ನಾಟಕದಲ್ಲಿ ಸುಮಾರು 25 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಅನಿಸ್ತದೆ. ಅದರಲ್ಲಿ ಒಬ್ರು ಕೂಡ ಇಲ್ಲಿವರೆಗೂ ಒಬ್ಬ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ 2013ರಲ್ಲಿ ಗೌರವಾನ್ವಿತ ಪರಮೇಶ್ವರಜಿ ಅವರು 8 ವರ್ಷಗಳ ಸತತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರ ಒಂದು ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನ ಸುತ್ತಿ, ಯಾಕೆಂದ್ರೆ ಅವರ ಕ್ಷೇತ್ರವನ್ನು ಬಿಟ್ಟು ಇಡೀ ರಾಜ್ಯಾದ್ಯಂತ ಸುತ್ತಿ ಅವರ ಒಂದು ಪ್ರಬಲದ ಹೋರಾಟದಿಂದ ಇಡೀ ನಮ್ಮ ಏನು SC ST ಸಮುದಾಯ OBCಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮತ್ತೆ ಅವರ ಹೆಚ್ಚಿನ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಅವಾಗ ಏನಾಗ್ತದೆ ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ವಿಚಾರ, ಅವಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಒಳಪಕ್ಷದವರೇ ಕೂಡ ಅವ್ರನ್ನ ಸೋಲಿಸಿ ಅವ್ರಿಗೆ ಒಂದು ದಾರಿ ತಪ್ಪಿಸ್ತಾರೆ. ಸೋದ್ರೂ ಪರವಾಗಿಲ್ಲ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು ಅವರು. ಯಾಕೆಂದ್ರೆ ರಾಜ್ಯಕ್ಕೆ ನಾವು ಪಕ್ಷವನ್ನು ತಂದವರು ಪರಮೇಶ್ವರಜಿ ಅವರ ನಾಯಕತ್ವದಲ್ಲಿ. ಅವಾಗ ಅವ್ರಿಗೆ ಅನ್ಯಾಯ ಆಗಿದೆ. ಈಗಲೂ ಕೂಡ ಏನು 5 ವರ್ಷ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಹಳ ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿ ಒಳ್ಳೆ ಆಡಳಿತವನ್ನು ನೀಡಿದರೆ, ಆ ಒಂದು ಹಿನ್ನೆಲೆಯಲ್ಲಿ ಈಗಲೂ ಕೂಡ ಈ ಸರಿ ನಾವು ಎಲ್ಲಾ ದಲಿತರು ಕೂಡ 5 ವರ್ಗದವರೆಲ್ಲ ಸೇರಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿದ್ದಾರೆ, ನಮ್ಮ ರಾಜ್ಯದವರು. ಅವರ ಇರೋದ್ರಿಂದ ಅವರ ಮುಖ ನೋಡ್ಕೊಂಡು ನಮ್ಮ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಎಲ್ಲರ ಒಗ್ಗಟ್ಟಿಂದ ಮತ್ತೆ ಕಾಂಗ್ರೆಸ್ ಅಧಿಕಾರವನ್ನು ತಂದಿದ್ದಾರೆ. ಅವಾಗ ನಮ್ಮ ಏನು ಅಂದಿನ ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ಇವರು ಸಿದ್ದರಾಮಯ್ಯನವರು ಮತ್ತೆ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಈ ಒಂದು ತಾವೆಲ್ಲ ಕೂಡ ಮಾಧ್ಯಮದಲ್ಲಿ ನೋಡಿ ನಮ್ಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಯಾರು ಮುಖ್ಯಮಂತ್ರಿ ಆಗೋಕೆ ನಾವ್ಯಾರು ಅಡ್ಡಿಪಡಲ್ಲ. ಈಗ ಇಷ್ಟು ವರ್ಷಗಳ ಕಾಲ ನಾವು ಏನು ದಲಿತರಿಗೆ ಅನ್ಯಾಯ ಆಗಿದೆ, ಆಮೇಲೆ ಪ್ರಬಲವಾಗಿದ್ದಾರೆ, ಆಮೇಲೆ ಸಮರ್ಥರಿದ್ದಾರೆ, ಆಮೇಲೆ ಪ್ರಾಮಾಣಿಕತೆ ಇದೆ, ಪಕ್ಷನಿಷ್ಠೆ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ಸರಿ ನಾವು ಯಾವುದೇ ಕಾರಣಕ್ಕೂ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರಲ್ಲಿ ಮತ್ತೆ DK ಶಿವಕುಮಾರ್ ಅಲ್ಲಿ ಮನವಿ ಮಾಡ್ತಾ ಇದೀವಿ. ಇಡೀ ರಾಜ್ಯದ SC ST ಸಮುದಾಯದ ಪರವಾಗಿ, ಅಹಿಂದ ಪರವಾಗಿ, ಎಲ್ಲ ರಾಜ್ಯದ ಜನತೆ ಪರವಾಗಿ ನೀವಿಬ್ರು ದೊಡ್ಡ ಮನಸ್ಸು ಮಾಡಿ ನಮ್ಮ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಈ ವೇದಿಕೆ ಪರವಾಗಿ, ಸಮುದಾಯದ ಪರವಾಗಿ ಒತ್ತಡ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್, ಧನ್ಯವಾದಗಳು. ನನ್ನ ಹೆಸರು ಮುನಿಯಣ್ಣಪ್ಪ ಅಂತೇಳಿ, ಚಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷನೇ. ಈಗ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಏನು ಮಾಡ್ತಿರೋದಪ್ಪ ಅಂತ ಹೇಳಿದ್ರೆ, ಬರೀ ಈ ಪರಿಶಿಷ್ಟ ಜಾತಿ ಮತ್ತು ವರ್ಗ ಇವೆರಡು ಜನಾಂಗನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಅವರು ಅಧಿಕಾರಕ್ಕೆ ಬರೋದಕ್ಕೆ ಮಾತ್ರ ವ್ಯವಸ್ಥಿತವಾಗಿ ಒಂದು ಹುನ್ನಾರ ನಡೆಸಿರ್ತಾರೆ. ಇದುವರೆಗೂ ಶ್ರೀಮಾನ್ ದಿವಂಗತ ಬಸಲಿಂಗಪ್ಪರ್ ಆಗಿರ್ಬೋದು, ಈಗ ದಿವಂಗತ ರಂಗನಾಥ್ ಸಾಹೇಬರಾಗಿರ್ಬೋದು, ಮತ್ತು ಇತ್ತೀಚೆಗೆ ಪರಮೇಶ್ ಸಾಹೇಬರಾಗಿರ್ಬೋದು, ಮದೇವ್ನವರಾಗಿರ್ಬೋದು, ಮತ್ತು ಈ ಸಾಲಿನಲ್ಲಿ ಈ ಅತ್ಯಂತ ಕಿರಿಯರಾದಂಥ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಾಗಿರ್ಬೋದು, ಅವರು ಮಾಡುವ ರೀತಿ, ಅವರ ವ್ಯವಸ್ಥಿತವಾದ ಒಂದು ಆಡಳಿತ ಎಲ್ಲರೂ ಮೆಚ್ಚತಕ್ಕಂತೆ. ಹಿಂದೆ ಹೇಳ್ದಂಗೆ ನಾನು 3 ಜನ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಬೇಕಾಗಿತ್ತು, ತಪ್ಪು. ಅದು ವ್ಯವಸ್ಥಿತವಾಗಿತ್ತು. ಬಸಲಿಂಗಪ್ಪರು ಈ ಕೊರಗಿನಲ್ಲೇ ಅಂತ ಅಡ್ಮಿನಿಸ್ಟ್ರೇಟರ್, ಎಲ್ಲ ಖಾತೆಗಳನ್ನು ನಿಭಾಯಿಸಿದಂಥ ವ್ಯಕ್ತಿ. ಅಂತ ವ್ಯಕ್ತಿಗೆ ಗೌರವದ ಅನ್ಯಾಯ ಆಯಿತು. ಕೊನೆಗೆ ಅವರು ಅದೇ ನೋವಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಅವಾಗ ಏನು ಸಿಕ್ತು ಸ್ವಾಮಿ ನಿಮಗೆ? ಆದ್ರೂ ನಮ್ಮ ಜನಾಂಗ ಬಿಡಲಿಲ್ಲ, ಕಾಂಗ್ರೆಸ್ಗೆ ಹೊಡ್ಕೊಂಡ್ರು. ಆದ್ರೆ ನಮ್ಮ ಬರೋ ಇದರಿಂದ ಬಂದಿದ್ದಾದ್ರೂ ನಮ್ಗೆ ಏನಿದೆ? 70 ವರ್ಷ ಕಳೆದೋಯ್ತು, ಸ್ವತಂತ್ರ ಬಂದು 70 ವರ್ಷ ಬೇಕಾ ನಮಗೆ? ನಮ್ಮ ಕೋಟಾದಲ್ಲಿ ಒಬ್ಬ ಮುಖ್ಯಮಂತ್ರಿ ಬೇಕಾಗಿ ನಾವು ಹೈಕಮಾಂಡ್ ಆಗಲಿ ರಾಜ್ಯ ಸರ್ಕಾರ ನೇಮಕ ಮಾಡೋದಕ್ಕೆ
ಇದು ಭಾಳ ಅನ್ಯಾಯದ ಒಂದು ಪರಮಾವಧಿಯನ್ನು ತಲುಪಿದೆ. ಇನ್ನು ನಾವು ಛಲವಾದಿ ಆಗಿರ್ಬೋದು, ನಮ್ಮ ಇತರೆ SC/ST ಜನಾಂಗದವರು, ಅಲ್ಪಸಂಖ್ಯಾತರು ಮತ್ತು ಈಗ ಅಹಿಂದವರು ಯಾರು ಸಹಿಸೋದಿಲ್ಲ ಸ್ವಾಮಿ. ನೀವು ಹೀಗೆ ಮುಂದುವರಿದ್ದೇ ಆದರೆ ನಾವು ಗಂಟಾಘೋಷವಾಗಿರ್ತೀವಿ. 28ರಲ್ಲಿ ನಿಜವಾಗ್ಲೂ ನಾವು ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಮತವನ್ನು ಚಲಾಯಿಸಬೇಕಾಗುತ್ತದೆ. ಎಚ್ಚರಿಕೆಯನ್ನ ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಯಾರಾಗಿಲ್ಲ ಇಲ್ಲಿ ಇರುವರು, ಬರೀ ಇವರು ಮುಂದುವರೆದ ಜನಾಂಗವೇ ಹೋದ್ರೆ ಹಿಂದುಳಿದವ್ರಿಗೂ ಸಿಕ್ತು, ಅಲ್ಪಸಂಖ್ಯಾತರಿಗೂ ಸಿಗೋ ಒಂದು ಸಾಧ್ಯತೆಗಳು ಬಹಳ ಸಿಕ್ಕಿವೆ. ಏನು ಗೌರವದ ಅನ್ಯಾಯ ಏನು ಮಾಡಿದ್ವಿ ನಾವು? 2 ಕೋಟಿ ಜನ ಮೀರಿ ಒಂದು ಸಮುದಾಯಕ್ಕೆ ನೀವು ನ್ಯಾಯವನ್ನು ದೊರಕಿಸಿಕೊಡದೆ ಅವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಈಗ ನಾವು ಯಾತಕ್ಕೆ ಬೇಕು? ಅದರಲ್ಲೂ ನೀವು ಬೇರೆ ರೀತಿ ಇಲ್ಲಿ ಅನುಸರಣೆಯನ್ನು ಮಾಡ್ತಾ ಇದ್ದೀರಾ. ದಯವಿಟ್ಟು ಬಿಡಬೇಕು. ಬರೀ ಈ ಜನಾಂಗದವರಲ್ಲಿ ನಮ್ಮ ಛಲವಾದಿಯವರು ಈಗ ಭಾರಿ ಛಲದಿಂದ ನಿಂತರೆ ನಿಜವಾಗ್ಲೂ ನೀವು ಈ ಸಾರಿ ಏನಾದ್ರೂ 2.5 ವರ್ಷ ನಮ್ಮ ಜನಾಂಗಕ್ಕೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡದೆ ಹೋದ್ರೆ ನಾವು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸರ್ಕಾರದ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾಗಿ ಬರ್ತದೆ. ಯಾಕಂದ್ರೆ ಇದುವರೆಗೂ ನಾವು ಛಲವಾದಿ ಸಂಘದವರು ಬಾಯಿ ಬಿಟ್ಟು ಹೇಳಿಲ್ಲ. ಯಾಕಂದ್ರೆ ನಾವು ಮೂಲತಃ ಕಾಂಗ್ರೆಸ್ ಯಾವಾಗಲೂ ಕಾಂಗ್ರೆಸ್ ಪಕ್ಷವನ್ನೇ ಪ್ರೋತ್ಸಾಹ ಮಾಡ್ತಾ ಬಂದಾಗಿರು. ಈಗ ಆಗಲ್ಲ ಸ್ವಾಮಿ, ಭಾರಿ ಕಷ್ಟ ಆಗಿದೆ. ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು. ಹೈಕಮಾಂಡ್ AICC ಇರ್ಬೋದು, KCC ಇರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ದೊಡ್ಡ ಮನಸ್ಸು ಮಾಡಿ ಇದೆಲ್ಲ ಯೋಚನೆ ಮಾಡೋ ವಿಚಾರ. ನಿಮ್ಗೆ ಇನ್ನೂ ವಯಸ್ಸಿದೆ, ಯಾವಾಗಾದ್ರೂ ಆಗ್ಬೋದು. ಕಾಂಗ್ರೆಸ್ ಪಾರ್ಟಿನಲ್ಲಿ ದಲಿತ, ಆಮೇಲೆ ಮುಖ್ಯಮಂತ್ರಿ ದಲಿತ ಅಂತ ಹೇಳಿ ಕೊಡಬೇಡಿ. ದಲಿತರಲ್ಲಿ ಅವರಲ್ಲಿ ಯೋಗ್ಯತೆ ಇದೆ, ಅರ್ಹತೆ ಇದೆ. ಇದ್ರ ಮೇಲೆ ನೀವು ಮಾಡಿಕೊಳ್ಳಲೇಬೇಕು. ಮಾಡಿಕೊಳ್ಳ ಅಂತ ಹೇಳಿದ್ರೆ ಮುಂದಿನ ಪರಿಣಾಮಗಳಿಗೆ ನಾವು ಹೊಣೆಗೊಳ್ಳಲ್ಲ ಅಂತೇಳಿ ಮತ್ತೊಮ್ಮೆ ಈ ಪತ್ರಿಕಾಗೋಷ್ಠಿಯಲ್ಲಿ AICCಗೂ ಮತ್ತು KCCಗೂ ಎಚ್ಚರಿಕೆಯನ್ನು ಕೊಡುತ್ತಾ ನಮ್ಮ ಮಾಧ್ಯಮ ಮಿತ್ರರು ಇದನ್ನ ಸ್ಪಷ್ಟವಾಗಿ ನಮ್ಮ ಹೇಳಿಕೆಗಳನ್ನ ನಮೂದಿಸಬೇಕು. ನಿಮ್ಮೆಲ್ಲರ ಸಹಕಾರ ಕೋರಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ರಾಜ್ಯದ ಜನರ ಒಂದು ಆಶೀರ್ವಾದದಿಂದ ಈ ಸಾರಿ ಈ ಮುಖ್ಯಮಂತ್ರಿ, ದಲಿತ ಮುಖ್ಯಮಂತ್ರಿಗಳು, ಅರ್ಹತೆ ಇರೋ ಮುಖ್ಯಮಂತ್ರಿಗಳು ಎಲ್ಲ ಇನ್ನು ಈಗ ಹೇಳ್ಬೇಕಂತ ಹೇಳಿದ್ರೆ ಈ ಜನಾಂಗದಲ್ಲಿ ಅರ್ಹತೆಗೆ ಯಾವತ್ತೂ ಕೊರತೆ ಇಲ್ಲ. ಎಲ್ಲರೂ ಸ್ಟಾರ್ವಾಡಿಸಿದ್ದಾರೆ, ನಿಭಾಯಿಸ ಶಕ್ತಿ ಇದೆ, ನಿಭಾಯಿಸಿ ತೋರಿಸ್ತಾರೆ. ದಯವಿಟ್ಟು ಇದನ್ನು ಅವಕಾಶ ಮಾಡಿಕೊಡ್ಬೇಕು. ಕೊನೆಯದಾಗಿ ಮಗದೊಮ್ಮೆ ನಾನು ಕರಾಖಂಡಿತವಾಗಿ ನಮ್ಮ ರಾಜ್ಯ ನಾಯಕರಿಗೆ ಮತ್ತು ಕೇಂದ್ರ ನಾಯಕರಿಗೆ ನನ್ನ ಒಂದು ಮನವಿ ಹಾಗೂ ನನ್ನ ಜನಾಂಗದ ಒಂದು ಅನಿಸಿಕೆಯನ್ನ ನಾನು ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸುತ್ತೇನೆ. ಇಷ್ಟು ನನ್ನ ಮಾತುಗಳನ್ನು ಧನ್ಯವಾದಗಳು.